ಮನುಸ್ಮೃತಿ. ನಾನು ಅವತ್ತಿಂದಾನೇ ಹೇಳ್ತಾ ಇದ್ದೇನಲ್ಲ, ಈ RSS ಅವ್ರ ಇತಿಹಾಸ ಏನು ಅಂದ್ರೆ ಸಂವಿಧಾನವನ್ನ ತಿರಸ್ಕರಿಸಿ ಮನುಸ್ಮೃತಿನೇ ನಮ್ಮ ಸಂವಿಧಾನ ಆಗ್ಬೇಕಂದ್ಬಿಟ್ಟು ಒಂದಲ್ಲ 10 ಅಲ್ಲ 150 ಬಾರಿ ರಾಮ್ಲೀಲಾ ಮೈದಾನದಲ್ಲಿ ಪ್ರತಿಭಟನೆ ಮಾಡಿದವರು. ಇದವ್ರ ಇತಿಹಾಸ ತಿಳ್ಕೊಳ್ಳಿ. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸು ಸಂವಿಧಾನದ ಅನುಷ್ಠಾನದ ಬಗ್ಗೆ ಮಾಡ್ತಿರ್ಬೇಕಾದಾಗ ರಿಷಿ ಅಂಬೇಡ್ಕರ್, ಮಹರ್ಷಿ ನೆಹರು ಅವರು ಸೇರಿ ನಮ್ಮ ವೇದಗಳನ್ನ ಮುಗಿಸ್ತಾ ಇದ್ದಾರೆ, ಮನುಸ್ಮೃತಿ ಮುಗಿಸ್ತಾ ಇದ್ದಾರೆ, ಇದೇನೋ ಒಂದು ಸಂವಿಧಾನವನ್ನ ತರ್ತಾ ಇದ್ದಾರೆ, ಇದನ್ನ ನಾವು ತಿರಸ್ಕಾರ ಮಾಡ್ತೀವಿ ಅಂತ ಹೇಳಿದ್ದು ಅವರ ಇತಿಹಾಸ. ಅದಕ್ಕೆ ಅವ್ರಿಗೆ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ, ಚತುರ್ವರ್ಣದಲ್ಲಿ ನಂಬಿಕೆ ಇದೆ, ಮನುಸ್ಮೃತಿನಲ್ಲಿ ನಂಬಿಕೆ ಇದೆ. ಯಾರು ಅವ್ರಿಗೆ ಪ್ರಶ್ನೆ ಮಾಡಬಾರ್ದು. BJP-ನಲ್ಲಿ ದಲಿತರು ಆಳು ಮಕ್ಕಳಾಗಿ ಸಾಕ್ತಾ ಇದ್ದಾರೆ. ನಿಮ್ಗೆ ಗೊತ್ತಿದೆ ಅಲ್ವಾ? ವಿರೋಧ ಪಕ್ಷದ ಮೇಲ್ಮನೆ ನಾಯಕರು ಏನ್ ಮಾಡಿದ್ರು ಪಾಪ ಆ ಸ್ಥಾನಮಾನ ಪಡಿಲಿಕ್ಕೆ? ನೆನಪಿದ್ಯಾ? ಬುಟ್ಟಿನಲ್ಲಿ ಏನಿತ್ತು ಹೇಳಿ? RSS ಚಡ್ಡಿಗಳಿತ್ತು, ನೆನಪಿದೆ? ಅದಕ್ಕೆ ಅವ್ರಿಗೆ ಮಾಡಿದ್ದಾರೆ. ಸಬ್ಸರ್ವಿಯೆಂಟ್ ನೇಚರ್ ಇದೆ ಅಲ್ಲಿ. ನಾವು ಸಂವಿಧಾನದಲ್ಲಿ ನಂಬಿಕೆ ಇಟ್ಟವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟದಲ್ಲಿ ನಂಬಿಕೆ ಇಟ್ಟವರು. ಕ್ವೈಟ್ ನ್ಯಾಚುರಲಿ ಅವ್ರಿಗೆ ದಲಿತರಿಗೆ ಯಾಕೆ ಬೇಕು RSS ಅಂದ್ರೆ ನಮ್ಗೆ ಬೇಕಾಗಿಲ್ಲ. ಅದು ಹೋಮ್ ಮಿನಿಸ್ಟರ್ ಐ ಆಮ್ ಆಸ್ಕಿಂಗ್ ಕ್ವೆಶ್ಚನ್ಸ್, ಕೊಡಿ. ನನಗೇನು RSS ಅವಶ್ಯಕತೆ ಇಲ್ಲ. ನನ್ನ ಪ್ರಕಾರ ಈ ದೇಶಕ್ಕೂ ಇಲ್ಲ, ಸಮಾಜಕ್ಕೂ ಇಲ್ಲ. ಸರ್, ನೀಟ್ ವಿಚಾರವಾಗಿ ನೀವು ಹೇಳಿಕೆ ಕೊಟ್ಟ ನಂತರ ಈಗ MP ತೇಜಸ್ವಿ ಸೂರ್ಯ ಅವರು ಪತ್ರಿಕಾಗೋಷ್ಠಿ ಮಾಡ್ತಿದ್ದಾರೆ. ದಯವಿಟ್ಟು ನಾಚಿಕೆ ಇರಲಾರ್ದಂತ ಸಂಸದರಿಗೆ ನಾನೇನು ಹೇಳಕ್ ಆಗೋದಿಲ್ಲ. ಪದೇ ನಾನು ಇದ್ರ ಬಗ್ಗೆ ಆಗ್ಲೇ ಸ್ಪಷ್ಟೀಕರಣ ಕೊಟ್ಟಿದ್ದೇನೆ. 3 ಜನ ಬರೀಲಿಕ್ಕೆ ಆಗಿಲ್ಲ. ಒಬ್ರು ಮಾಗಡಿಯಿಂದ ಬಂದಿದ್ರು, ಇನ್ನೊಬ್ರು ಹಳೆ ಹಾಲ್ ಟಿಕೆಟ್ ತಂದಿದ್ರು. ಮೂರನೇ ವಿದ್ಯಾರ್ಥಿ ಯಾರು RT ನಗರಿಂದ ಬರ್ತಾ ಇದ್ರು. 1:15 ಡೆಡ್ಲೈನ್ ಇರುವಂತ ಎಕ್ಸಾಮಿಗೆ 12:57ಕ್ಕೆ ಮನೆ ಬಿಟ್ಟಿದ್ದಾರೆ. ಎಷ್ಟು? 12:57. ಅದರಲ್ಲಿ ಸರ್ಕಾರದ ತಪ್ಪೇನಿದೆ? ಹೌದು, ಯಾವ ವಿದ್ಯಾರ್ಥಿನೂ ಕೂಡ ಎಕ್ಸಾಮ್ ಮಿಸ್ ಮಾಡಬಾರ್ದು. 11 ಗಂಟೆ ಗೇಟ್ ಓಪನ್ ಆಗುತ್ತೆ. ಅಪ್ ಟು 1:30 ಗೇಟ್ ಏನು ನೀವು ಒಳಗಡೆ ಹೋಗ್ಬೋದು ಪರೀಕ್ಷೆ ಬರೀಲಿಕ್ಕೆ. ಈಗ ಬಹಳ ಜವಾಬ್ದಾರಿಯಿಂದ ವಿದ್ಯಾರ್ಥಿ ಇರ್ಬೋದು, ಪೋಷಕರು ಇರ್ಬೋದು, ಬೇಗ ಬಿಟ್ಟು ಇರ್ಬೋದಲ್ಲ. ಎಷ್ಟು ಜನ ಬರ್ದಿದ್ದಾರೆ ಎಕ್ಸಾಮ್ಸು? ಲಕ್ಷಾಂತರ ಜನ ಬರ್ದಿದ್ದಾರೆ. 3 ಜನ ಮಿಸ್ ಔಟ್ ಆಗಿದ್ದಾರೆ. ಅದು ಬೇರೆ ಬೇರೆ ಕಾರಣಗಳಿಂದ ಹಾಗಾಗ್ಬೋದು. ಸಾಹೇಬ್ ಏನ್ ನಾನು ಸುಮ್ಮನೆ ಮಾತಾಡ್ತೀನ? ಈಗ ಅವರು ಯಾವಾಗ ಬುಕ್ ಮಾಡಿದ್ರು, ಯಾವಾಗ ಅವ್ರ ಮನೆ ಬಿಟ್ಟಿದ್ದು ಎಲ್ಲ CCTV ಫುಟೇಜ್ ಇದೆ. ಅವ್ರು ಹೇಳಿ ತೋರಿಸ್ಬಿಡ್ಲಿ. ಈಗ ಮೊನ್ನೆ ಬಾಂಬೆನಲ್ಲೂ ಕೂಡ ಒಂದೇ ಕಾಲೇಜ್ನಲ್ಲಿ 4 ಜನ ಮಿಸ್ ಆದ್ರಪ್ಪ. ಅದಕ್ಕೆ ಮಹಾರಾಷ್ಟ್ರ ಸರ್ಕಾರ ಕಾರಣನ? ಡೆಲ್ಲಿನಲ್ಲಿ ಮಿಸ್ ಆದ್ರು, ಡೆಲ್ಲಿ ಸರ್ಕಾರ ಕಾರಣನ? ಬಿಹಾರ್ನಲ್ಲಿ 30 ಜನ ಅರೆಸ್ಟ್ ಆದ್ರು. ಏನಂತ? ಈ ಪೇಪರ್ನಲ್ಲಿ ಜಾಕಿಗಳು ಕುತ್ಕೊಂಡು ಬರ್ಸ್ಲಿಕ್ಕೆ ಅಂತ. ಹಂಗಂದ್ರೆ BJP ಸರ್ಕಾರ ಕಾರಣ ಅಲ್ವಾ ಅಲ್ಲಿ ಬಿಹಾರ್ನಲ್ಲಿ? ಪಡ್ಕೊಂಡಿದ್ದೀನಿ. ಸುಮ್ಮನೆ ಆ ಕುಟುಂಬದವ್ರಿಗೆ ಕೂಡ ನಾವು ಮಾತನಾಡಿದ್ದೇವೆ. ಸುಮ್ಮನೆ ಅವರಿಗೆ ನಾವು ಈ ಸಂಸದರ ಹೊಲ್ಸ್ ರಾಜಕೀಯನಲ್ಲಿ ತರಬಾರ್ದು ಅಲ್ಲ. ಎಸ್, ಯಾರಿಗೂ ಕೂಡ ನೋಡಿ, ಯಾವ ಮಕ್ಕಳಿಗೂ ಕೂಡ ತೊಂದರೆ ಆಗ್ಬಾರ್ದು. ಆದ್ರೆ ಸುಳ್ಳು ಹೇಳೋದು ಸರಿಯಲ್ಲ ಅಲ್ಲ. ಈಗ ಅಧ್ಯಕ್ಷರು ಏನ್ ಹೇಳಿದ್ದಾರೆ? ನನ್ನಿಂದ ತೊಂದರೆ ಆಗಿದೆ, ವಿಷಾದ ವ್ಯಕ್ತಪಡಿಸ್ತೀನಿ. ನಾನು ನಿನ್ನೆನೂ ಹೇಳಿದೆ. ಈಗ ಹಾಲ್ ಟಿಕೆಟ್ ಹಳೆ ತಂದ್ರೆ ನಾವೇನ್ ಮಾಡಕ್ಕಾಗುತ್ತೆ ಸರ್? ಅದೇನ ಹರಿಪ್ರಸಾದ್ ಅವರ ಕಾರಣ ಅದಕ್ಕೆ? ಮನೆ ನಾನು ಲೇಟಾಗಿ ಬಿಡೋದಕ್ಕೆ ಹರಿಪ್ರಸಾದ್ ಅವರ ಕಾರಣ ಅದಕ್ಕೆ? ಈಗ ನೀವು ಮಾಗಡಿಯಿಂದ ಬಂದಾಗ ಹಲವಾರು ಜನ ಬಂದಿರ್ತಾರಲ್ಲ, ಅವ್ರು ಒಬ್ಬರೇ ಬಂದಿರ್ತಾರ ಹೇಳಿ ಆ ಬಸ್ನಲ್ಲಿ? ಈ ಸಂಸದರು ಯಾರಿದ್ದಾರೆ ಅವ್ರ ಕೆಲಸ ನೋಡಪ್ಪ. ಒಂದು ಹೇಳ್ಬಿಡ್ತೀನಿ ಬಹಳ ಸ್ಪಷ್ಟವಾಗಿ, ನನ್ನ ಹೆಸರು ತಗೊಂಡಿಲ್ಲ ಅಂದ್ರೆ BJP ಶಾಸಕರಿಗೆ ಅಲ್ಲಿ ಅವರಿಗೆ ಪ್ರಮೋಷನ್ ಇಲ್ಲ. ಎಷ್ಟು ಅವರು ನನ್ನ ಹೆಸರು ಪ್ರತಿಪಾದನೆ ಮಾಡ್ತಾರೆ, ಜಪ ಮಾಡ್ತಾರೆ, ಆವಾಗ ಮಾತ್ರ ಅವರಿಗೆ ಪ್ರಮೋಷನ್. ಇಲ್ಲಿದ್ರೆ ಅವರಿಗೆ ರಾತ್ರಿ ನಿದ್ದೆನೂ ಬರೋದಿಲ್ಲ, ಮನೆ ಒಳಗಡೆನೂ ಬಿಡೋದಿಲ್ಲ, BJP ಕಚೇರಿನಲ್ಲೂ ಬಿಡೋದಿಲ್ಲ, RSS ಕಚೇರಿನಲ್ಲೂ ಬಿಡೋದಿಲ್ಲ. ಲಾಜಿಕಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ. ಇವತ್ತು ಮಾಡ್ತಾ ಇದಾರ ಪ್ರೆಸ್ ಮೀಟ್, ಅವ್ರ ಹತ್ರ ಏನ್ ದಾಖಲೆ ಇದೆ? ನಾನು CCTV ಫುಟೇಜ್ ರಿಲೀಸ್ ಮಾಡ್ಲಾ? ಸುಮ್ಮನೆ ಇವೆಲ್ಲ ಉಡಾಫೆ ಅಲ್ಲ. ಫಸ್ಟ್ ಕ್ಷಮೆ ಕೇಳಲಿ. ಈಗ ದಿಸ್ ಇಸ್ ಅ ರೀ-ಎಕ್ಸಾಮ್. ಹೋಗ್ತೀರಾ ಎಲ್ಲರೂ? ರೀ-ಎಕ್ಸಾಮ್. ವೈ ವಾಸ್ ದೇರ್ ಅ ನೆಸೆಸರಿ ಫಾರ್ ರೀ-ಎಕ್ಸಾಮ್? ನಿಮ್ ಯೋಗ್ಯತೆಗೆ ಒಂದು ಎಕ್ಸಾಮ್ ನಡ್ಸಕ್ಕಾಗಿಲ್ಲ. ವಾಯುಸೇನೆ, ನೌಕಾಸೇನೆ, ಬೇರೆ ಬೇರೆ ಸೇನೆಗಳು ಬೇಕಾಗಿತ್ತು ನಿಮ್ ಪೇಪರ್ ತರಲಿಕ್ಕೆ.
ನಿಮ್ಮ ವೈಫಲ್ಯತೆಯಿಂದ ಇವತ್ತು ರೀ ಎಕ್ಸಾಮ್ ಆಗಿರೋದು. ಫಸ್ಟ್ ಎಕ್ಸಾಮ್ ಯಾಕೆ ಮೊದಲನೇ ಎಕ್ಸಾಮ್ ನಲ್ಲಿ ಪೇಪರ್ ಲೀಕ್ ಯಾಕೆ ಆಯ್ತು ಅದ್ರ ಬಗ್ಗೆ ಬಹಿರಂಗವಾಗಿ ಮಾತಾಡ್ಲಿ ಅವರು, ಅದ್ರ ಬಗ್ಗೆ ಕ್ಷಮೆ ಕೇಳಲಿ ಫಸ್ಟ್. ಸರ್ ಕ್ರಾಸ್ ವೋಟಿಂಗ್